2028ರ ಚುನಾವಣೆಯಲ್ಲಿ ಸ್ಪರ್ಧೆ ಖಚಿತ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಿ. ನಾರಾಯಣ್ ಘೋಷಣೆ. ಮುಂದಿನ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಥವಾ ಬಿಜೆಪಿ ರಾಷ್ಟ್ರೀಯ ಪಕ್ಷಗಳಿಂದ ಟಿಕೆಟ್ ಸಿಕ್ಕರೆ ಪಕ್ಷದ ಪರವಾಗಿ, ಇಲ್ಲವಾದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದು 100ಕ್ಕೆ 100ರಷ್ಟು ಖಚಿತ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಿ. ನಾರಾಯಣ್ ಅವರು ಸ್ಪಷ್ಟಪಡಿಸಿದ್ದಾರೆ. ನಗರದ ಹುಳಿಯಾರು ರಸ್ತೆಯ ಟಿ.ಎಂ. ಮಂಜುನಾಥ್ ನಗರದಲ್ಲಿರುವ ತಮ್ಮ ಗೃಹ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪತ್ರಕರ್ತರಿಗೆ ಸನ್ಮಾನಿಸಿ ಸಿಹಿ ಹಂಚಿ ಅವರು ಮಾತನಾಡಿದರು. ಕಳೆದ 18-19 ವರ್ಷಗಳಿಂದ ತಾಲೂಕಿನ ಜನತೆಯೊಂದಿಗೆ ನಿರಂತರ ಒಡನಾಟ ಹೊಂದಿದ್ದೇನೆ. ಈ ಬಾರಿ ಅಭಿಮಾನಿಗಳ ಆಸೆಯಂತೆ ಜುಲೈ 27ರಂದು ನನ್ನ ಜನ್ಮದಿನದಂದು ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಜಿ. ನಾರಾಯಣ್ ಅವರು ತಿಳಿಸಿದರು. ಜನ್ಮದಿನದ ಅಂಗವಾಗಿ ತಾಲೂಕಿನಾದ್ಯಂತ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ತಾಲೂಕಿನ ಎಲ್ಲ 288 ಸರ್ಕಾರಿ ಶಾಲೆಗಳಲ್ಲಿ ಒಟ್ಟು 13,000 ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಣೆ ಮಾಡಲಾಗುವುದು. ಕ್ಷೇತ್ರದ 10,000 ಹೆಣ್ಣು ಮಕ್ಕಳಿಗೆ ಜನ್ಮದಿನದ ಅಂಗವಾಗಿ ಬಾಗಿನ ಸಮರ್ಪಣೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ 95ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವಧನ ನೀಡಿಕೆ. ತಾಲೂಕಿನ ಪತ್ರಕರ್ತರು, ವಕೀಲರು ಹಾಗೂ ಅಂಗವಿಕಲರಿಗೆ ವಿಶೇಷ ಸನ್ಮಾನ ಸಮಾರಂಭ. ತಾಲೂಕಿನ ಹಿರಿಯರು, ಕಿರಿಯರು, ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಆಶೀರ್ವದಿಸಬೇಕೆಂದು ಅವರು ಇದೇ ವೇಳೆ ಮನವಿ ಮಾಡಿಕೊಂಡರು. ಇಡೀ ತಾಲೂಕು ಒಂದು ಮನೆ ಬಿಡ್ದಂಗೆ ಇವತ್ತು ರಾತ್ರಿ ನಾವು ಸುಮಾರು 4 ದಿವಸದಿಂದ ಹಳ್ಳಿಗಳ ಮೇಲೆ ಪ್ರವೇಶ ಮಾಡ್ತಾ ಇದ್ವಿ. ಕಮ್ಮಿ ಅಂದ್ರೆ ಒಂದು ಹಳ್ಳಿಯಲ್ಲಿ 100 ಜನ ಬಂದು ಸೇರ್ತಾರೆ. ಒಂದು ದೇವಸ್ಥಾನ ಸುಮ್ಮನೆ ಕುತ್ಕೊಂಡ್ರೆ ನಾನು ಬರೇ ಅಣ್ಣ ನಿಮ್ಮೂರಿಗೆ ಬರ್ತಿದ್ದೀನಿ ಅಂದರೆ, ಹಂಗಾಗಿ ನನಗೆ ಪಕ್ಷದ ಮೇಲೆ ನಂಬಿಕೆ ಇಲ್ಲ. ಪಕ್ಷದ ಮೇಲೆ ನನ್ನ ತಾಲೂಕು ಜನದ ಮೇಲೆ ನಂಬಿಕೆ ಇದೆ. ನಮ್ಮ ತಾಲೂಕು ಜನ ಏನು ತೀರ್ಮಾನ ತಗೊಂತಾರೋ, ಅವ್ರು ಏನು ಹೇಳ್ತಾರೋ ಅದಕ್ಕೆ ತಲೆ ಬಾಗ್ತೀನಿ. ಅವ್ರು ಇಂಡಿಪೆಂಡೆಂಟ್ ಇಟ್ಕೊಳ್ಳೋಣ, ನಾವೆಲ್ಲ ಹೋರಾಟ ಮಾಡಿ ಗೆಲ್ಲಿಸ್ತೀವಿ ಅಂದರೆ ಅದಕ್ಕೂ ರೆಡಿ. ನಮ್ಮ ಸಂಘಟನೆ ನೋಡಿ, ನಮ್ಮ ಪ್ರಚಾರ ನೋಡಿ, ಯಾರನ್ನ 3 ಪಕ್ಷದವರನ್ನ ಕರೆದುಕೊಡ್ತಾರನ್ನ ಅವಾಗೂ ನನ್ನ ತೀರ್ಮಾನ ತಗೊಂಡು ನನ್ನ ಕಾರ್ಯಕರ್ತರು, ನಮ್ಮ ಲೀಡರ್ಗಳು, ನಮ್ಮ ಎಲ್ಲ ಸಮಾಜದ ಬಂಧುಗಳು ಏನು ತೀರ್ಮಾನ ತಗೊಂಡು ಏನು ನಿರ್ಣಯ ಹೇಳ್ತಾರೆ ಅದಕ್ಕೆ ತಲೆ ಬಾಗ್ತೀನಿ ಹೊರತು ನಂದು ವೈಯಕ್ತಿಕವಾಗಿ ಡಿಸಿಷನ್ ನಾನು ತಗೊಳ್ಳಲ್ಲ. ಯಾಕಂದರೆ ನನ್ನಲ್ಲೇ ಆ ಶಕ್ತಿ ಇಲ್ಲ. ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಗಳು, ನಮ್ಮ ಬಂಧುಗಳು ಎಲ್ಲರೂ ಏನು ಡಿಸಿಷನ್ ತಗೊಂಡ್ರೆ ಅದಕ್ಕೆ ನಾನು ಭಾಗಿಯಾಗ್ತೀನಿ. ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಈ ಕುರುಬರಿಗೆ ಒಂದು ಸೀಟು ಇಲ್ಲ ಅಂತ ಹಾಕಿದ್ರೆ ನೀವು. ಹೌದು. ಹಾಗಾಗಿ ನೀವು ಈ ಸಲ ಟಿಕೆಟ್ ಅಂದ್ರೆ ಆಕಾಂಕ್ಷಿಯಾಗಿದ್ದೀನಿ. ಬಟ್ ನಾವು ಹೆಚ್ಚಿಗ ಪ್ರಚಾರ ಮಾಡಿ ಮನೆಗೂ ಮಾತಾಡ್ತೀವಿ. ಅವ್ರಾಗ ಅವ್ರು ಕರ್ಕೊಟ್ರೆ ಹೋಗಿ ನಮ್ಮ ಲೀಡರ್ಗಳೆಲ್ಲ ಏನ್ ಡಿಸಿಷನ್ ತಗೊಂಡು, ನಮ್ಮ ಕಾರ್ಯಕರ್ತರು ಏನ್ ಡಿಸಿಷನ್ ತಗೊಂಡಾಗ ಆಮೇಲೆ ತೀರ್ಮಾನ ಮಾಡ್ತೀವಿ. ಅವರು ನಿಲ್ತೀವಿ, ಹೋಗಿ ಬೇಡ ನಾನು ಇಂಡಿಪೆಂಡೆಂಟ್ ನಿಲ್ಲು, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಅದೇ ತರ ಒಟ್ಟಿನಲ್ಲಿ ನಿಮ್ಮ ಸ್ಪರ್ಧೆ ಖಚಿತ. ವಿಧಾನಸಭೆ ಅದು 100% ಖಚಿತ. ಪಕ್ಷ ಟಿಕೆಟ್ ಕೊಡದ ಹೋಗಿ ಖಚಿತವಾಗಿ ನೀವು ಸ್ಪರ್ಧೆ ಮಾಡೋದು ಖಚಿತ. ತಿಪ್ಪೂರು ತಾಲೂಕು ವಿಧಾನಸಭಾ ಕ್ಷೇತ್ರ. ಹೌದು. ಹಂಗಾಗಿ ಇನ್ನ 2 ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಇದು 49ನೇ ಬರ್ತ್ಡೇ ಆಗೈತೆ. ಬರೋದು 50ನೇ ವರ್ಷದ್ದು ಮನೆ ಗ್ರೂಪ್ ಬಹಳ ಅದ್ಭುತವಾಗಿ ಇಟ್ಕೊಂಡು